ಸಂಧ್ಯಾಗ ಯಾರಿಗೆ ಹೇಳ್ದಂಗೆ ಹಂಗೆ ಹೊಂಟಿವಲ್ಲ ಮತ್ತೇನಾರು ಅನ್ಕೊಂಡಾರ. ಅಯ್ಯ ಬಾರ್ಬಿ ಸುಳ್ಳ ಅವ್ರನ್ನ ಕರ್ಕೊಂಡು ಹೋಗಿ ಆಮೇಲೆ ಪಾರ್ವಕ್ಕ ನೋಡು ಹುಯಿ ಅಂತ ಬಂದಾರ ಅಂತಂದು ಮತ್ತೆ ಆಕೆ ಏನಾರು ಅನ್ಕೋಬೇಕನ. ಬ್ಯಾಡ ಬಾರ್ಬಿ ಹೋಗೋ ನಾವಿಬ್ರ ಬೇಕಾರೆ ಅವರು ಮಾತಾಡ್ಸ್ಕೊಂಡು ಬರ್ತಾರ ಬಾ. ಅದೇನು ನೀ ಬಿಡೋಣ ಕಾರ್ಯನ ಏನು ಹಡ್ದಾಳ ಹಿಂಗ್ಯಾಳ ಏನು ಅವ್ರ ಮನ್ಯಾಗ ಏನಾರು ಸತ್ತಿದ ಕೆಟ್ಟದ ಕಾರ್ಯ ಆಗೈತೆ ಬಿಡುವ ಹುಯಿ ಅಂತ ಎಲ್ಲರೂ ಗುಂಪಾಗಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅನ್ನಕ್ಕೆ. ಈಗ ಹುಡುಗಿ ಬಗ್ಗೆ ಊರಾಗ ತೆಲಿಗೆ ಒಂದು ಮಾತಾಡಕತ್ತಾವು. ಈಗ ನಾವೆಲ್ಲರೂ ಹುಯಿ ಅಂತ ಹೋದ್ರೆ ಪಾರ್ವಕ್ಕರ ಏನು ಅನ್ಕೊಳ್ಳೋದಿಲ್ಲ ಬೇ. ಬ್ಯಾಡ ಬಾ ಸುಳ್ಳ ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ ಬ್ಯಾಡರಿಲ್ಲ ನಾವು ಒಟ್ಟು ಹೋಗ್ಬರಣ ಬಾ. ಅದಕ್ಕೆ ರೀ ನಡಿಬಿ ಹೋಗೋಣ. ಪಾರ್ವಕ್ಕ ಓಯ್ ಪಾರವ. ಹಾಂ ಹೋಗ್ಬೇ ಬಂದೆ. ಸರಸ್ವತಮ್ಮ ಸುಬ್ಬಕ್ಕ ಬರ್ರಿ ಕುಂದ್ರಿ. ಎಲ್ಲದಣ ಮಗಳೇ ಒಳಗದಾಳ ಬೇ. ಅಲ್ಲಿ ಹಿತ್ತಲ್ದಾಗ ಕುತ್ಕೊಂಡು ಜಳ ಹಸ್ ಮಾಡತ್ತಿದ್ವಿ. ನಾನು ಹಸ್ ಮಾಡತ್ತಿದ್ದೆ ಕಾಳಿ ನೋಡಾಕತ್ತಿದ್ಲು. ಏ ಶಿಲ್ಪ ಬೇ ಏನು ಬೇ ಸರಸ್ವತಮ್ಮಾರು ಬಂದಿದ್ರಾ ಕರೆದ್ರಿ. ಆರಾಮದಿಯಾ ತಂಗಿ? ಹ್ಞೂ ಬೇ ಆರಾಮದೀನಿ. ಇಲ್ಲೇ ಒಬ್ಬಕ್ಕೆ ಕುತ್ಕೊಂಡು ಏನು ಮಾಡ್ತಿ? ನಮ್ಮ ಮನೆ ಬಾ ಮಲ್ಲವನ ಜೊತೆಗೆ ಇರುವಂತ ಒಂದಿಟ್ಟು ಹೊತ್ತು ನಿನಗೂ ಬೇಸರ ಕಡಿಮೆ ಆಕೈತಿ. ಕಳಿಸ ಪಾರ್ವಕ್ಕ ಹೋಗಂತೇನೆ ಅಕ್ಕ. ಆದರೂ ಹೋಗೋದಿಲ್ಲ. ಓಣ್ಯಾಗ ಹೋದ್ರ ಮಂದಿ ಏನಂತಾರ ಏನ ಹಂಗೆ ಅಂದ್ಕೊಂಡು ಮನ್ಯಾಗ ಅದಾಳ ನೋಡಿ. ಒಂದು ಕಿರಾಣಿ ಅಂಗಡಿಗೆ ಹೋಗಿ ಬಾರ್ವಾ ಅಂದ್ರೆ ಹೋಗಾಕ ನಾಯಕತ್ತ. ಆ ಶಟ್ರ ಅಂಗಡಿಗೆ ಹೋಗಿ ಮಣ್ಣು ಒಂದಿಟ್ಟು ಸೋಪ್ ತಂದ ತೊಗೊಂಡು ಬಾ ಅಂದ್ರೆ ತೊಗೊಂಬರ್ಲಿಲ್ಲ. ಮತ್ತು ಯಾವ್ರಾಗ ಹೋಗಿ ತೊಗೊಂಬಂದು ಸಣ್ಣ ಹುಡುಗರು ಹಂಗೆ ಒಲಿವಾ ನಾನು ಹೋಗಾಕತ್ತಂತ ಅಂತ ಹೋಗ ತಂಗಿ ನೀನೊಳೆ ಹಂಗಂತಂದು 2 ದಿನ ಒಳಗೆ ಕುಂದ್ರಕ್ಕಿವ ಆಗಟ್ಟು ಹೊರಗೆ ಓಡಾಡ್ಕೊಂತ ಬಾ. ಇಲ್ಲ ಮನ್ಯಾಗ ಕುಂತು ತಲೆ ಹಿಡಿತೈತಿ ನಿನಗೆ. ತಲೆ 108 ವಿಚಾರ ಬರಾಕ್ ಚಲೋ ಒಕ್ಕವು. ನಮ್ಮ ಮನೆ ಕಡೆಗಾರ ಬಾ, ಇಲ್ಲ ಸುಬ್ಬವ್ರ ಮನೆ ಕಡೆಗಾರ ಹೋಗು, ಇಲ್ಲ ತ್ರಿವಿಕಿ ಯಾರ ಕೇಸರಿ ತ್ರಿವೇಣಿ ಎಲ್ಲ ಬಂತು ನೋಡಿವ ಬಾಯಾಕಿ ಕೇಸರಿ ಏನ ಈಕಿನ ಈಕಿ ಫ್ರೆಂಡ್ ಅದಾಳಲ್ಲ ಅಕ್ಕಿ ಹುಡುಗಿ ಆಕಿ ಯಾರ ಆಕಿ ಸಂಧ್ಯಾರ ಮನೆಗಾರ ಹೋಗು. ಆಗಲಕ್ಕರಂದ ನೋಡಕ್ಕಿ ಹೆಸರು ಮತ್ತೆ ಆಗಲೇ ನನಗೂ ಚಲೋ ಆಗೈತವ ಅರಳ್ ಮರಳ್ ನಂಗು. ಸರಸ್ವತಮ್ಮ ಸಂಧ್ಯಾ ಅಲ್ವೇ? ಸಂಧ್ಯಾನ ಮಗಳು ಸಾಧನಾ. ಸಾಧನಾನ ಕೆಸರು ಅವ್ರವನ ಹೆಸರು ಸಂಧ್ಯಾ ಅಲ್ಲ. ನಾನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡೇನಿ. ಅಕ್ಕಿ ಕುಟ್ಟಾಗರ ಹೋಗು ಒಂದಿಟ್ಟು ಹೊತ್ತು ಕುಂತು ಮಾತಾಡಿ ಹೊತ್ತುಗಳದಾರ ಬಾ. ಬ್ಯಾಸ್ರ ಕಡಿಮೆ ಆಕೈತಿ. ಸರಸ್ವತಿಗವ ಬ್ಯಾಡ್ದೆ. ಅಯ್ಯೋ ಯಾಕ ತಂಗಿ? ಬ್ಯಾಡ್ದೆ. ಈಗೇನ ಹೋಗೋದು ಆಕೆ ಹೇಳಿದ್ಲಂತ. ಆದರೂ ಆ ಹುಡುಗಿ ನಮ್ಮ ಮುಂದೆ ಏನೂ ಹೇಳಲಿಲ್ಲ ನೋಡ್ಬೆ. ಎಷ್ಟು ಹೊಲಸೈತೆ ಅದು ಹೆಣ್ಣು ಗೊತ್ತಿತ್ತಂತ. ಮತ್ತು ನಂಗೆ ಗೊತ್ತಿಲ್ಲ ಅಂದ್ಲ ಪೊಲೀಸವ್ರ ಮುಂದೆ. ತಂಗಿ ಹೋಗಿ 2 ಕಪ್ ಚಹಾ ಮಾಡ್ಕೊಂಬ ಹೋಗು. ಏವಾ ಏನು ಬೇಡ ಕುಡ್ದ ಬಂದೇವಿ. ಏನಾದ್ರು ಜಳ ಹಸು ಮಾಡುವ ಏನಾನ ಅರ್ಧಂಬರ್ಧ ಮಾಡಿ ಬಂದಿರೇನ ಹೋಗ ಒಟ್ಟು ನೀ ಮಾಡಿ ಹೋಗು. ಹೆಂಗೆ ಬಂದು ಹಂಗೆ ಹೊಕ್ಕಿರೇನ ಕುಡಿದು ಹೋಗ್ರಿ ಬಾ. ನೀವು ಒಂದಿಟ್ಟು ಚಹಾ ಮಾಡಿಸ್ತೀನಿ. ಹೋಗ ನೀ ಏನು ನಿಂತಿದ್ದೆ ಅವ್ರು ನೋಡ್ಕೊತ ಹೋಗಿ 2 ಕಪ್ ಚಹಾ ಮಾಡ್ಕೊಂಡು ಹೋಗು. ತಂಗಿ ಬೇಡ ಬೇಡ ಈಗ ಉಣ್ಣ ಹೊತ್ತಾಗೈತಿ. ಇರ್ಲಿ ಹೇಳ್ರಿ ಆಂಟಿ 2 ಕಪ್ ಮಾಡ್ಕೊಂಡು ಬರ್ತೀನಿ. ಹೇಳ್ಕೊಂಡು ನಿಂತೀನ ಹೋಗ ಪಟ್ಟನ ಮಾಡ್ಕೊಂಬ ಹೋಗ. ಅವತ್ತು ಹುಡುಗಿ ಅದು ಪೊಲೀಸವ್ರ ಮುಂದೆ ಸುಳ್ಳು ಹೇಳ್ತಲ್ವೇ. ಆಮೇಲೆ ಈಗ ಬಂದ್ಲ ಮ್ಯಾಲೆ ಕೇಳಿದೆ ನಾವು ಸಾಧನಾಗ ಏನಾರ ಹೇಳಿ ಹೋಗಿದ್ದೇನ ಅಂತ ನಾ ಕೇಳಿದೆ. ಇವ್ರಪ್ಪ ಏನಾದ್ರ ಬಗ್ಗೆ ತುಟ್ಟಿ ಪಿಟ್ಟಕ್ಕಂದಿಲ್ಲ. ಮನೆಗೆ ಮಗಳು ಬಂದ್ಲಂತ ಅವರಷ್ಟೇ ಯಾರ ಮ್ಯಾಗ ಏನು ಮಾತಾಡಕ್ಕೆ ಹೋಗಿಲ್ಲ. ಅದ್ರ ಉಸಾಬರಿ ಮಾಡಕ್ಕೆ ಹೋಗಿಲ್ಲ. ಅದನ್ನ ಅಷ್ಟಕ್ಕೆ ಬಿಟ್ಬಿಟ್ರೆ ನಾನು ಈಕಿನ ಕೇಳಿದೆ ಸಾಧನಾಗ ಮತ್ತೆ ಏನಾರು ಹೇಳಿದ್ದೇನ ಹಿಂಗೆ ಅಂತ. ಅಂದ್ರೆ ಹೊಕ್ಕಿನಂತ ಹೇಳಿದ್ದೇವೆ. ಆದ್ರೆ ಹುಡುಗನ ವಿಚಾರ ಏನಕ್ಕೆ ಮುಂದೆ ಹೇಳಿದ್ದಿಲ್ಲ. ಯಾರು ಹುಡುಗ ಅನ್ನೋದು ತೋರಿಸಿದ್ದಿಲ್ಲಕ್ಕಿಗೆ ಅಂತ ಅನ್ನಮತ್ತಿಗೆ ಅಂದ್ಲಿ. ಅಂದ್ರೆ ಹೋಗಿ ಈಕಿ ಊರು ಬಿಟ್ಟು ಹೋಗೋದಿನ ಆಕಿಗೆ ಹೇಳಿದ್ಲಂತನ. ತಂಗಿ ಮುಂಜಾನೆ ಇಬ್ಬರೂ ಹೋಗಿದ್ರಲ್ಲ ಕಾಲೇಜಿಗೆ ಅವತ್ತ ಎಲ್ಲ ಮಾತಾಡ್ಯಾಳಂತ ಆಕಿ ಕುಟ್ಟಾಗ. ಆ ಹುಡುಗಿ ಬಂದು ನನ್ನ ಮುಂದರೆ ಒಂದಿಟ್ಟು ವಿಚಾರ ಹೇಳ್ಬೇಕ, ಏನಾರ ಮಾತಾಡ್ಬೇಕ, ಏನಾರ ಹಂಗೇನಾರ ಈಕೆ ಅವನ ಮದ್ವೆ ಮಾಡ್ಕೊಂಡು ಅಂದಿದ್ದು ಕೊನೆಗೆ ಆ ಹುಡುಗನ ಇಲ್ಲಿ ಕರೆಸೋದು ಮದ್ವೆ ಮಾಡಿಸೋದು ಒಟ್ಟು ಏನಾರ ಮಾಡ್ತಿದ್ವಿ. ಹ್ಯಾಂಗಾರ ಸಿಗಾಕೊಂತಿದ್ದೆ ಹ್ಯಾಂಗಾರ ಒಂದು ಅಸಲಿ ಗುಣ ನಮಗೆ ಗೊತ್ತಾಕಿತ್ತು. ಅದು ಅಲ್ಲಿಗೆ ಬಿಡ್ತಿತ್ತು. ಆ ಹುಡುಗಿ ನೋಡ ಹೇಳೇ ಇಲ್ಲ. ಕೊನೆಗೆ ಪೊಲೀಸವ್ರು ಕೇಳಿದ್ರೂ ಸುಳ್ಳ ತಗಲ್ಲ ಹೇಳ್ತು. ಪೊಲೀಸವ್ರಿಗೂ ಈಕೆ ಮೇಲೆ ಸಂಶಯ ಇತ್ತಂತ. ಅಂದರೆ ಈಕೆಗೆ ಆಕೆ ಫೋನ್ ಈ ಹುಡುಗಿ ಏನದಾಳಲ್ಲ ಸಾಧನಾ ಈಕೆ ನಂಬರಿಗೆ ಫೋನ್ ಹಚ್ತಿಲ್ಲಂತ. ಅವರು ಆಕೆ ನಂಬರಿಂದ ಏನೋ ಲಿಸ್ಟ್ ಲಿಸ್ಟ್ ಏನೋ ತೆಗ್ಸಿದ್ರೆ ಬರ್ತೈತಂತಲ್ಲ ಯಾರ್ಯಾರಿಗೆ ಫೋನ್ ಹಚ್ಚುತ್ತಾರ ಅಂತಂದು. ಆಕೆ ಫೋನ್ ಹಚ್ಚದಾಗ ಈಗ 1-2 ಸಲ ಎತ್ತಾಳಂತ. ಎತ್ತಿದ್ದವ್ರಿಗೆ ಗೊತ್ತಾಗೈತಿ. ಅದಕ್ಕೆ ಪೊಲೀಸವ್ರು ಆಕಿನ ವಿಚಾರಿಸಿದ್ರಂತ. ನಿನ್ಗೆ ಗೊತ್ತೈತಿ ಹೇಳವಲ್ಲಿ ಅಂತಂದು. ಅಂದ್ರೆ ಈಕೆ ಮಾತಾಡಿಲ್ಲ. ಅಂದ್ರೆ ಈಕೆ ಕಡೆ ಇಲ್ಲ ಫೋನ್ ತೊಗೊಂಡೋದಲ್ಲ ಅಲ್ಲಿ ಆ ಹುಡುಗರೇನ ಎತ್ತಿರೋ ಮಾತೇನ ಅಂದ್ರವ ಏನ ನಾವು 108 ಹೊಲಿಗೇರಿವ ಇವ ಸುಬ್ಬವಕ್ಕ ಸರಸ್ವತಮ್ಮ ಇವ ಕೇಳಾಕ ತಲೆ ಚಿಟ್ಟಂತ ನೋಡವ. ಅವ್ನು ಹೇಳಿದ್ದನ್ನು ನಮ್ಮ ಮನೆಯವ್ರು ಕೇಳಿದ್ರೆ ನನಗೆ ತಲೆ ಹೊಡ್ತಾನೆ ಹೇಳ್ತು. ಎಲ್ಲೆಲ್ಲಿಂದ ಮಂದಿ ಹೆಂಗೆ ಬಂದು ನಮಗೆ ಜೋಡಾಕವ ಇವ ನೆಮ್ಮದಿಯಾಗಿದ್ವಿ. ಇದೆಲ್ಲಿಂದ ಬಂತೇವ ಕಸಬರಿಗೆ ಅನ್ನಂಗೆ ಆತು ನೋಡೆ ನನಗೆ ಸುಬ್ಬವಕ್ಕ. ಪರಮೇಶ್ವರನ ನಮ್ಮ ಮನೆಯವ್ರ ಮುಂದೆ ಅನ್ನೋ ಮಾತೇನ ಅಂದರೆ ಹಿಂಗಾಗಿತ್ತು ಅಂತಂದು ಅಂದ್ರೆ ನೋಡವ ಈ ಫೋನು ಮಕ್ಳ ಕೈಯಾಗ ಕೊಡಬಾರ್ದು ಅಂದ್ರೆ ಇದು ಫೋನ್ಯಾಗ ಮಾತಾಡಿ ಹಂಗೆ ಹೋಗಿದ್ದು. ಈ ಊರ ಕಡೆ ಈ ಕಡೆದವ್ರು ಯಾರಲ್ಲ ಹುಡುಗರು ಹಂಗಾರೆ ಹೋಗವಿ. ಈ ಊರವರೆಲ್ಲ ಬಟ್ಟಿ ಇವೆಲ್ಲವು ಕನ್ನಡನೂ ಬರಂಗಿಲ್ಲ ಅಂತ ಅವಕ್ಕೆ ಚಂದಾಗಿ ಇಂಥ ಹುಡುಗ್ಯಾರಿಗೆ ಮೋಸ ಮಾಡೋ ಕಾಲಾಗ ಏನೋ ಕನ್ನಡ ಕಲ್ತಾವಂತವು.
ಇದನ್ನ ಮಾಡೋದ ಅಂತ ಅವ್ರನ್ನ ಹುಡುಗ್ಯಾರನ್ನ ತೊಗೊಂಡು ಹೋಗೋದು, ಅಲ್ಲಿ ಒಂದಿಷ್ಟು ದಿನ ಮಜಾ ಮಾಡೋದು, ಆಮೇಲೆ ಬೇರೆದವ್ರಿಗೆ ಮಾರೋದು, ಹಿಂಗೆ ಮಾಡ್ತಾವಂತವು. ನಾವು ಖರೆ ಹೇಳ್ತೀನಿ ಸುಬ್ಬಕ್ಕ ಸರಸ್ವತಮ್ಮ, ನಾವು ಆ ಪೊಲೀಸ್ ಅಪ್ಪನ ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕು. ದೇವ್ರು ಹಂಗೆ ಬಂದು ನಮ್ಮ ಮಗಳು ನಮಗೆ ಹುಡುಕಿ ಹೆಂಗಿದ್ದು ಹಂಗೆ ಕರ್ಕೊಂಬಂದು ಮನೆ ಮುಟ್ಟಿಸ್ನವ. ಅವ್ನಿಗೆ ಎಷ್ಟು ಋಣ ಆಗಿದ್ರು ನಾವು ಹೌದಂತಲ್ಲ. ಪೊಲೀಸವರು ಭಾಳ ಶ್ರಮ ಬಿದ್ದರೆ ಅಂತಂದು ಪರಮೇಶಣ್ಣ ಅನ್ನಕತ್ತಿದ್ನಂತ. ನೋಡವ, ಚಲೋ ಮಂದಿ ಸಿಕ್ಕರೆ ನಿಮಗೆ ಎಳ್ಳೆಕ್ ಸೇರಿ ಚಲೋ ಆತು. ಖರೇವಾ ಖರೆ, ನಾವು ಯಾವ ದೇವ್ರಿಗೊಂದು ಹೆಚ್ಚು ಹಾಕಿದ್ವಿ, ನಮ್ಗೆ ಯಾವ ಜಲಮದಾಗ ಏನು ಪುಣ್ಯ ಮಾಡಿದ್ವಿ, ಈ ಜಲಮದಾಗ ಮಗಳು ವಾಪಸ್ ಸಿಕ್ಲ. ತಗೋರಿ ಏ ತಂಗಿ, ಒಂದೆರಡು ಹಸು ಮಾಡಿದ್ವಿ ಎಲ್ಲ ತುಂಬ್ಕೊಂಬಂದ್ಬಿಡ ಹೋಗ್ಯವ ಅವನು. ಹ್ಞೂ ರೀ, ಕುಡಿರಿ. ಅಯ್ಯ ನೀನು ಬೇಡವಾ, ನನಗೆ ಚಹಾ ಭಾಳ ಕುಡಿದ್ರೆ ಎದ್ಯಾಗ ಹುಳ್ಸುಡ್ದಂಗೆ ಆಕೈತಿ. ಅದಕ್ಕೆ ನಾನು ಒಂದೇ ಹೊತ್ತ ಕುಡಿತೀನಿ ಮುಂಜಾನೆ ಆಟ, ಹೊಳ್ಳಿ ಮತ್ತೆ ಎಲ್ಲೂ ಚಹಾ ಕುಡಿಯಂಗಿಲ್ವ. ಚಾ ಚಲೋ ಮಾಡ್ಯಾಳ ನೋಡಿ. ಈಗ ಎಲ್ಲ ಚಲೋ ಮಾಡ್ತೈತಿ, ಮಾಡಕ್ಕೆ ನಾ ಯಾಕಂತೈತಿ, ಒಟ್ಟ ಮಾಡಕ್ಕೆ ನಾ ಒಲ್ಲೆ ಅಂತ ನೋಡಿ. ಅಡುಗೆ ಮನೆಗೆ ಬಂದು ಮೊನ್ನೆ ಇದ್ರದ್ದು ಕೊರದ ಹಿಟ್ಟಿನ ಪಲ್ಯ ತಿನ್ನಂಗಾಗೈತೆ ಅಂತ ಹೇಳಿ ಹಿಟ್ಟಿನ ಪಲ್ಯ ಮಾಡಿದ್ಲು, ಹೆಸರು ಹಿಟ್ಟಿಂದು. ಎಷ್ಟು ಚಲೋ ಮಾಡಿದ್ಲು ಯಾಕ ಅಂದ್ರೆ ಅವರಪ್ಪ ತಿಂದು ನಾನ ಮಾಡ್ಯಾನ ಅನ್ಕೊಂಡ್ಬಿಟ್ಟ, ಅಷ್ಟು ಚಲೋ ಮಾಡಿದ್ಲು ನೋಡಿ. ಹುಡುಗ್ಯಾರು ದೌಡ ಕೆಲಸ ಕಲಿತಾವೆ. ಕಲಿತಾವು. ಆದರೂ ಇವಾಗ ಅವಾಗಿ ನಂಗೆ ಹೊಳ್ಳಿ ಮಾತಾಡೋದು ಹಾಗೇನಿಲ್ಲ. ಕೆಲಸದಾಗ ಭಾಳ ಆಸರ ಕಳವಿ. ಮುಂಜಾನೆ ಅದು ನೋಡಿ ಮತ್ತೆ ಓಟು ಮನೆ ಕಸ ಒತ್ತೋದು, ನೆಲ ಒರೆಸೋದು, ಪೂಜೆ ಮಾಡೋದು, ನನಗೆ ಓಟು ಕಾಯಿಪಲ್ಲೆ ಹೆಚ್ಚಿಕೊಡೋದು, ಬಾಂಡೆ ತಿಕ್ಕೋದು, ಮತ್ತು ಅರಿವಿ ಒಕ್ಕೊಟ್ಟೆ ಓಸಿ ಹಿಂಡಿ ಒಣಗಿ ಹಾಕ್ತು. ಹಂಗೆ ಅಡ್ಡಾಡ್ಕೊಂತ ಹೊಲ ಕಡೆ ಹೋಗ್ಬರನ್ ಬಾರ್ಬೇ ಅಂತ ಅಂದ್ಲು. ನಾನು ಒಂದಿಟ್ಟು ಇಳವತ್ತಾಗಲಿ ತಡೆವಾ ಕಟ್ಟು ಹೋಗೋಣ, ಈಗೇನು ಕೆಲಸನೂ ಇಲ್ಲ ಹೊಲದಾಗ ಅಂತಂದೆ. ನಾನು ಒಂದು 4 ಗಂಟೆ ಸುಮಾರು ಹೋಗಿ ಒಂದಿಟ್ಟು ಹರಿ ಸೊಪ್ಪು ಮತ್ತು ಈ ತಂಡಿಗೆ ಒಂದಿಟ್ಟು ಕುಸುಬಿ ಸೊಪ್ಪು ಹಕ್ಕರಿಕೆ ಏನಾರ ಬಿಟ್ಟಿದ್ರೆ ತೊಗೊಂಡು ಬರೋಣ ಅಂತಂದು ಹೇಳಿ ಹೊಂಟಿದ್ದೀವಿ ನೋಡಿ. ಎಷ್ಟು ಬದಲಾಗ್ಯಾಳಲ್ಲ, ಚಲೋ ಆತು ಬಿಡಿ. ಇದೊಂದು ಆಗಿದ್ದಕ್ಕೂ ಒಂದು ಮತ್ತಕ್ಕಿದು ಬದಲಾವಣೆ ಆದಂಗೆ ಆತು ಪಾರ್ವಕ್ಕ. ಮೊದಲೆಲೇವ ನಿನಗೆ ಹೊಳ್ಳಿ ಮಾತಾಡ್ತಿತ್ತು, ಕಿಮ್ಮತ್ತಿಲ್ದಂಗೆ. ಎಷ್ಟು ಸರಿ ನಮ್ಮ ಮನ್ಯಾಗ ಹೇಳ್ಕೊಂಡು ಅತ್ತಿದ್ದೇವ, ಜೀವ ಮರ ಮರ ಅಂತಿತ್ತು. ಹೋಲಿ ಬಿಡು, ಈ ದೆಸೆಯಿಂದರ ಮಗಳು ನಿನ್ನ ಮಾತು ಕೇಳಂಗೆ ಆದ್ಲಲ್ಲ, ಅದ ಖುಷಿ. ಹೂನ ಸುಬ್ಬಕ್ಕ, ಹೋಗಿದ್ದು ಬ್ಯಾಸರಂತೂ ಆತು. ಆದ್ರೆ ಹಂಗಾಗಿದ್ದು ಮ್ಯಾಗಿಕ್ಕಿ ಬುದ್ಧಿ ಕಲಿತು ಬದಲಾಗಿ ಅವ್ವ ಅಪ್ಪನ ಕಿಮ್ಮತ್ತು ಕೊಡಂಗೆ ಆದ್ಲಲ್ಲ, ಅದ ನನಗೆ ಖುಷಿ. ಅವ್ರ ಅಣ್ಣನಿಗೂ ಭಾಳ ಮರ್ಯಾದೆ ಕೊಡತ್ತಾಳ. ಅವನು ಹಿಂಗೆ ಆದಾಗಿಂದ ನನ್ನ ಮಗನ ಮುಂಜಾನೆ ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾನ, ಸಂಜಿನ ದೌಡ್ ಬರತ್ತಾನ. ಈಗೇನು ಹಂಗೇನು ಮಾಡಾಕತ್ತಿಲ್ಲ. ಈಕಿಗೂ ಮದುವೆ ಮಾಡೋದ್ರ ವಿಚಾರದ್ರ ಬಗ್ಗೆ ಎಲ್ಲ ಮಾತಾಡತ್ತಾನೆ. ಈಕಿನೂ ಅವನಿಗೆ ಅಷ್ಟೇ ಕಿಮ್ಮತ್ತು ಕೊಟ್ಟು ಮಾತಾಡತ್ತಾಳ. ಅವನು ತಂಗಿಯನ್ನ ಕಾಳಜಿ ಹಂಗೆ ತೋರಿಸಾತಾನೆ. ಅವೇನು ತಂಗಿಯನ್ನು ಕಾಳಜಿ ಯಾವಾಗಿದ್ರು ತೋರಿಸ್ತಿದ್ದ ಬಿಡ ಯಾಕ. ಆದ್ರೆ ದೌಡ್ ಮನೆಗೆ ಬರ್ತಿದ್ದಿಲ್ಲ, ಹೋದಾಗ ಬಂದಾಗ ಮಾಡೋನು. ಈಗ ಹಾಗೇನಿಲ್ಲ, ಮುಂಜಾನೆ ದೌಡ್ ಹೊಕ್ಕಾನ, ಸಂಜಿನಾಗ ದೌಡ್ ಬರ್ತಾನೆ. ಎಲ್ಲ ಈಗೇನು ಹಂಗಿಲ್ಲ, ಇಬ್ಬರು ಮಕ್ಕಳು ಸುಧಾರಿಸಿದ್ರೆ ಜೀವಕ್ಕೆ ಒಂದೀಟ್ ನೆಮ್ಮದಿ ಐತಿ. ಹೋಲಿ ಬಿಡು ತಂಗಿ, ಮತ್ತು ದೊಡ್ಡವ್ರು ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಆಗಿದ್ದು ಒಳ್ಳೇದಾತು ಬಿಡು. ಮಕ್ಕಳರ ಸುಧಾರಿಸಿ ಕೈಗೆ ಸಿಕ್ಕೋರಲ್ವಾ ಇದರಿಂದ. ನೋಡ್ಬೇ ಅದ ಒಂದ ನೋಡಿ. ಆತು ನಡಿಬೇ, ಹೊತ್ತಕ್ಕೈತಿ. ಮತ್ತು ಅವರು ಹೊಲ ಕಡೆ ಏನೋ ಹೊಂಟಾರನ, ನಡಿ ಹೋಗೋಣ. ಹೌದಾ, ನೀವು ಅವ್ವ ಮಗಳಿಬ್ಬರು ಅಡ್ಡಾಡ್ಕೋತ ಒಟ್ಟು ಹೊಲ ಕಡೆ ಹೋಗ್ಬರ್ರಿ. ಹಂಗಾರೆ ಬ್ಯಾಸರ ಕಳೀತೈತಿ, ನಾವು ಹೋಗಿ ನಮ್ಮದು ಸಂಜೆ ಕೆಲಸ ಚಲೋ ಆಗತೈತಿ. ಈಗ 3:30 4 ಹೊಡೆದ ಬಿಡ್ತೈತಿ ನೋಡಿ. ಹೌದು ಬೇ, ನಡಿಬೇ. ನಡಿ ತಂಗಿ. ಬರೋಣ ಪರಕ್ಕ. ಆತು ಬರ್ರಿ, ನೀವ ಬರ್ತಿರುವ ಅವಾಗವಾಗ ಒಂದಿಟ್ಟು ಈ ಕಡೆ. ಇನ್ನೊಂದಿಷ್ಟು ದಿನ ನಾನು ನಿಮ್ಮ ಮನೆ ಕಡೆ ಬರೋದಿಲ್ಲ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆತು ಹೇಳಿ, ನಾನು ಬರ್ತಿರ್ತೀನಿ ಅವಾಗವಾಗ ಒಂದಿಟ್ಟು ಏನಾರು ಪುರ್ಸತ್ತಿದ್ರಿ. ಆತಕ್ಕ ನಡಿಬೇ. ಏ ತಂಗಿ, ಬಂದು ಒಂದು ಲೋಟ ತಗೊಂಡು ಹೋಗುವ. ಹ್ಞೂ ಬೇ. ಸರ ಕೊಡೋದು, ಸರ ಕೊಡ್ದು ನನಗೆ ಕುಡಿಯೋಕೆ ರೊಕ್ಕ ಕೊಡೋದಲ್ಲ. ನಾನು ದುಡ್ಕೊಂಬಂದು ನಿನ್ನ ಕೈಯಾಗ ರೊಕ್ಕ ಕೊಡ್ತೀನಿ. ಅಮ್ಮ ನೀನು ರೊಕ್ಕ ಕೊಡ, ನಿನಗೇನಾರ ನಿನಗೇನಾರ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾನಲ್ಲ. ತೆಗೆ ಸರ ನಾ ಮಾಡಿಸ್ಕೊಟ್ಟಿರೋದು. ಈ ಪಿಟ್ಲ ಭಾಡೆ ಹಾಕಿ ಜಲಮ ಎದಕ್ಕೆ ತಿತ್ತೀವಿ? ಅಕ್ಕಿ ದುಡ್ದಿದ್ದು ಕುಡಿತೀವಿ, ನೀ ದುಡ್ದಿದ್ದು ಕುಡಿತೀನಿ. ಯಾವಾಗ ದುಡ್ದು ಮನೆ ಕೊಟ್ಟಿಲ್ಲ ಹಾಕನಾಕ ಭಾಡೆ ರೀ. ಬಿಡ್ರಿ, ನಮ್ಮ ತವ್ರ ಮನೆಯವ್ರಂತ ಕೊಟ್ಟಿದ್ದು ಉಳಿದಿದ್ದು ಒಂದು. ಇದನ್ನು ಕೊಡೋದು ಹಾಳು ಮಾಡಿದ್ರೆ ನಮ್ಮ ಮನೆ ತವ್ರ ಮನೆಯವ್ರ ನೆನಪಿಗಂತ ಏನು ಉಳಿಯಲ್ಲ. ಬಿಡ್ರಿ, ಎದಕ್ಕೆ ನಮ್ಮ ಜನ್ಮ ತಿತ್ತೀರಿ? ನಿಮ್ಮ ಮನೆಯವ್ರು ಏನು ನೆನಪನ್ನಾಗಿರ್ತಾರೆ. ಕೊಡೋದು ನಾನು ಅದೆಲ್ಲ ಒತ್ತಲ್ಲ. ಇವತ್ತು ಶರ ಬೇಕಂದ್ರೆ ನನಗೆ ಬೇಕು, ಇಲ್ಲ ಅಂದ್ರೆ ನೀನು ಇವತ್ತು ಜೀವಂತ ಉಳಿಸಲ್ಲ. ನಿನಗೆ ಕೊಂದಾದ್ರೂ ನಾ ತೊಗೊಂಡೋಗ್ತೀನಿ ನಿಮ್ಮ ಹಾಗೆ. ನಾ ಕೊಡೋದಿಲ್ರಿ, ನೀವೇನು ಬೇಕಾದ್ರೂ ಮಾಡ್ಕೊರಿ. ನಿಮ್ಮ ನೀನು ಅಡ್ಡ ಬಂದ್ರೆ ನಿನ್ನ ಕೊಂದ ಬಿಡ್ತೀನಿ ನಾನು. ನೀನು ಸರಿ
ಕೊಡೋದಿಲ್ಲ ನಿಮ್ಮ ನೀ ಕೊಡೋಲ್ಲ ಕೊಡೋದಿಲ್ಲ ಅಂತೀಯ ಇವತ್ತು ಜಲಮ ತೆಗಿತೀನಿ ನೀನು ಇವತ್ತು ಬಿಡ್ಸೋದಿಲ್ಲ ಬಿಡ್ಲಾ ಆಕಿ ನಂಗೆ ಹೊಡೆದು ಸತ್ತ ಹೊಕ್ಕಾಳಕ್ಕಿ ಯಾರ ಬರ್ರಿಯಪ್ಪ ಓಡ್ಯಾಡೋರು ಅಂದಿಟ್ಟು ನಾನು ಸಸಿ ಬಿಡಿಸ್ರಿ ಇಬ್ರು ಸ್ವಾಗ ಹಾಕ್ತಾರ ನನ್ನ ಮುಂದೆ ಇಬ್ರು ಸ್ವಾಗ ಇವತ್ತು ನೀನು ನನಗೆ ಕುಡಿಯಾಕ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಸರ ಮಾಡತ್ತೆ ನೀನು ನನಗೆ ಕುಡಿಯಾಕ ರೊಕ್ಕ ಬೇಕು ಅಯ್ಯಯ್ಯವ ಏ ಸರ್ ಸತ್ಯವ ಏ ಸುಬ್ಬು ಬಂದು ಚಲೋ ಮಾಡಿದ್ರೆ ಅಂದಿಟ್ಟು ಬಿಡಿಸ್ಕೋರಿ ಅಯ್ಯವ ನನ್ನ ಸಸಿ ಹೊಡೆದ ಕೊಲ್ಲಾಕತ್ತಾನ ಈ ಬಾಡ್ಯಾಗ ಏನು ಬಂದಿದ್ದಿತ್ತು ನೋಡಿ ಅವಂಗ ಕುಡಿಯೋಕೆ ರೊಕ್ಕ ಬೇಕಂತ ಹುಡುಗಿಗೆ ಹಂಗೆ ಹೊಡ್ಯಾತಾನ ಏ ಬಸ್ಸೆ ಬಿಡ್ಲಾ ಯಾಕೆ ಹಂಗ ಹುಡುಗಿ ಹೊಡೆದು ಜಲಮ ತೆಗಿತೀರಿ ಬಿಡ್ತೀಯಲ್ಲ ಇದು ನಮ್ಮ ಪರ್ಸನಲ್ ಮ್ಯಾಟ್ರ್ ನೀವು ಇದನ್ನ ಯಾರು ನಮಗೆ ಬಂದು ಹೇಳುವಂಥ ಹರಕತ್ತಿಲ್ಲ ನೀವೇನಾದ್ರು ನಡುವು ಬಂದ್ರಿ ಮತ್ತೆ ನಿಮ್ಮ ಕಿಮ್ಮತ್ ನೀವು ಹಾಕೋತೀರಿ ಸುಮ್ಮನೆ ನಿಮ್ಮ ಕೆಲಸ ಐತೆ ಅಟ್ ನೋಡೋಣ ನೀವು ನಮ್ಮ ಪರ್ಸನಲ್ ವಿಚಾರ ತಲೆ ಹಾಕೋಂಗಿಲ್ಲ ಕುಡುಕನ ಹಾಟೆ ನಾಲ್ಕನೇ ದುಡಿದು ಮನೆಗೆ ನಡೆಸೋ ಯೋಗ್ಯತೆ ಇಲ್ಲ ನಿನಗೆ ಪರ್ಸನಲ್ ಮ್ಯಾಟರ್ ಅಂತ ಕರೀಲನ ಎಲ್ಲ ಉಣನ್ ಗಣಸರು ನಾಲ್ಕು ತದಕಿದ ಅಂದ್ರೆ ಗೊತ್ತಾಗತ್ತೆ ನಿನಗೆ ಏಯ್ ಜಾಸ್ತಿ ಮಾತಾಡಬೇಡ ನೀ ಏನು ಜಾಸ್ತಿ ಮಾತಾಡಬೇಡ ಕೂಡ್ಸಲ್ಲ ನನಗೆ ಏಕೋ ಚಂದ ಮಾತಾಡ್ತಿ ಏಯ್ ಏನೇ ಎ ಬಿ ಸಿ ಡಿ ಅಂದೆ ಅಂದ್ರೆ ನಿನ್ನ ಕಾಲ್ ಮರಿ ತೊಗೊಂಡು ಮಾತ್ಮಕನ್ ಬಿಡ್ತೀನಿ ನಿನಗೆ ಏನಿದು ಉಣ್ಯಾರ ರಂಪಾಟ ಎಬ್ಸಿರೋದು ನೋಡ ತಂಗಿ ಕುಡಿಯಾಕೆ ರೊಕ್ಕ ಬೇಕಂತ ಹುಡುಗಿ ಕೊಳ್ಳಾಗಿನ ಗುಳದಾಳಿ ಅದೊಂದು ಸರಾನು ಬಿಡುವಲ್ಲ ನೋಡು ಅದನ್ನು ತೊಗೊಂಡೋಗಿ ಕುಡಿತೀನಿ ಅಂತ ಹುಡುಗಿ ಕೊಡು ಅಂತೇಳಿ ಅಟ್ಟು ಹೊಡ್ಯಾಕತ್ತಾನ ಭಾರತಮ್ಮ ಮನೆಗೆ ಹೋಗೇನಿ ಇದೆಲ್ಲ ಯಾಕೆ ಬೇಕು ಉಣ್ಯಾನಿ ತಗೊಂಡು ಏಯ್ ದೇಮ್ಮ ಆಕೆ ನಾನು ಹಾಡ್ಯಾರ ಮುಂದೆ ಮಗ ಅನ್ನೋದು ಇರಲಿಲ್ಲ ಮಂದಿ ಹೇಳಿ ನಾನು ಹೊಡೆಸ್ತಿದ್ದಲ್ಲ ನಾ ಮನೆಗೆ ಬರೋದಿಲ್ಲ ನಾ ಮನೆಗೆ ಬರೋದಿಲ್ಲ ಅಂದ್ರೆ ನಾ ಬರೋದಿಲ್ಲ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ ವಿಡಿಯೋ ಭಾಳ ಅಂತಾದರೆ ನಿಮ್ಗೆ ನೋಡೋಕೆ ದಾಸರಕ್ಕೈತಿ ಅಂತ ಈ ಕುಡ್ಕೊಂಡು ಜಗಳ ರಂಪಾಟ ಏನೈತೆ ಅನ್ನೋದನ್ನು ನಾಳೆ ಎಪಿಸೋಡನ್ಯಾಗ ತೋರಿಸ್ತೀನಿ ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ ಮಾಡಿರಿ ಇದ ಮೊದಲು ನಮ್ಮ ಚಾನಲ್ನ ನೋಡುವಂಥರ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹಿಂದಿನ ಪಾರ್ಟ್ಗಳನ್ನು ಏನು ನೋಡಿಲ್ಲ ಅಂದರೆ ಹಿಂದಿನ ಈ ಸ್ಟೋರಿ ಪಾರ್ಟ್ಗಳಿದಾವೆ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿರಿ ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತೈತಿ ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರ್ರಿ ಹಾಗೆ ಕಮೆಂಟ್ ಮಾಡ್ತಾ ಇರ್ರಿ ಶೇರ್ ಮಾಡ್ತಾ ಇರ್ರಿ ಹೋಗಿ ಬರ್ರಿ ಮತ್ತು ನೆಕ್ಸ್ಟ್ ಎಪಿಸೋಡ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್